ರೋಟರಿ ಸಿದ್ದರಬೆಟ್ಟ 2024-25ನೇ ಸಾಲಿನ ಅಧ್ಯಕ್ಷರು, ನಿರ್ದೇಶಕರು, ಪದಾಧಿಕಾರಿಗಳ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ. ಸಿದ್ದರಬೆಟ್ಟ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ರೋಟರಿ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಪಂದಿಸುವ ಮುಖೇನ ವಿಶೇಷ ಸಾಧನೆ ಮಾಡಿದೆ. ರೋಟರಿ ನಿಯೋಜಿತ ಜಿಲ್ಲಾ ರಾಜ್ಯಪಾಲರು ಸುಮಾರು 100 ಕೋಟಿ ರೂಪಾಯಿ ಧನ ಸಹಾಯ ಮಾಡಿ ರೋಟರಿ ಸಮಾಜ ಸೇವೆಗೆ ನೆರವಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿಯೋಜಿತ ಜಿಲ್ಲಾ ರಾಜ್ಯಪಾಲರು ರವಿಶಂಕರ್ ಡಕೋಜ್, ಜೀವನಕ್ಕೆ ಯಾವುದೇ ಭರವಸೆ ಇಲ್ಲ, ಜೀವನದಲ್ಲಿ ಅವಕಾಶಗಳು ಮತ್ತು ಸಾಧ್ಯತೆಗಳು ಮಾತ್ರ ಇವೆ. ಇದು ಇರುವುದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವುದು ರೋಟರಿಯಲ್ಲಿ ಮಾತ್ರ. ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸ ಮಾಡಬೇಕೆಂದು ತಿಳಿಸಿದರು. ಚಳಗೆರೆಯ ದೇನ ಭಗವತ ಗುರುಜಿ ಮಾತನಾಡಿ, ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆಯುವಂತ ಕ್ಷೇತ್ರ ಸಿದ್ದರಬೆಟ್ಟ. ರೋಟರಿ ದಾನಿಗಳ ಸಮೂಹ, ಪರಿಸರವೇ ಸಕಲ ಜೀವರಾಶಿಗಳಿಗೂ ಆಸರೆ. ಆದರೆ ಮನುಷ್ಯನ ವಿಕೋಪದಿಂದ ಇಂದು ಪ್ರಕೃತಿಯ ಬೆಳವಣಿಗೆ ಕುಂಠಿತಗೊಂಡಿದೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು. ನೂತನ ಸಿದ್ದರಬೆಟ್ಟ ರೋಟರಿ ಅಧ್ಯಕ್ಷ ಕೆಎನ್ ರಘು ಮಾತನಾಡಿ, ಇಂದಿನಿಂದ ರೋಟರಿ ನೂತನ ಅಧ್ಯಕ್ಷನನ್ನಾಗಿ ಪದಗ್ರಹಣ ಮಾಡಿದ್ದೇನೆ. ಮುಂದಿನ 1 ವರ್ಷದಲ್ಲಿ ರೋಗಿಗಳಿಗಾಗಿ ಉಚಿತ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ, ತಾಲೂಕಿನಲ್ಲಿ ಚೆಕ್ ಡ್ಯಾಂ ನಿರ್ಮಾಣ, ಕಾಮಧೇನು ಕಾರ್ಯಕ್ರಮ, ಬೋರ್ವೆಲ್ ರಿಚಾರ್ಜ್, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪುರೇಷೆಯ ಸಿದ್ಧತೆ ಮಾಡಿಕೊಂಡಿದ್ದೇನೆಂದು ಹೇಳಿದರು. ಅಂತಾರಾಷ್ಟ್ರೀಯ ಸಿದ್ದರಬೆಟ್ಟ ರೋಟರಿ ಸಂಸ್ಥೆ ಪದವಿ ಪ್ರದಾನ ಸಮಾರಂಭದಲ್ಲಿ 17 ಮಂದಿ ಪದಾಧಿಕಾರಿಗಳು ಪದಗ್ರಹಣ ಮಾಡಿದ್ದು, ಕಾರ್ಯಕ್ರಮದಲ್ಲಿ ರೋಟರಿ ಸದಸ್ಯತ್ವದ ಗುರುತಿನ ಚಿಹ್ನೆ ನೀಡಿ ವಿಶೇಷವಾಗಿ ಸನ್ಮಾನಿಸಿದರು. ರೋಟರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನಿಸಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿಳಿಗೇರಿ ಶಿವಕುಮಾರ್, ತುಮಕೂರು ವಲಯ ರಾಜ್ಯಪಾಲ ಪ್ರಕಾಶ್, ಸಹಾಯಕ ಜಿಲ್ಲಾ ರಾಜ್ಯಪಾಲ ಮಂಜುನಾಥ್, ಸಿದ್ದೇಶ್, ಕಾರ್ಯದರ್ಶಿ ಉದಯ್ ಪ್ರಸಾದ್, ಶಿವಕುಮಾರ್, ಎಂಜಿ ಸುಧೀರ್, ಬದ್ರಿ ಪ್ರಸಾದ್, ಕೆಎಸ್ ಶ್ರೀನಿವಾಸ್, ನಾಗೇಂದ್ರ ಕುಮಾರ್, ನವೀನ್ ಕುಮಾರ್, ರಘು ಬಾಲಾಜಿ, ಚಿನ್ನ ವೆಂಕಟ ಶೆಟ್ಟಿ, ಲಕ್ಷ್ಮೀಕಾಂತ್, ಅಭಿಲಾಷ್, ನಟರಾಜು, ದರ್ಶನ್, ರೂಪಶ್ರೀ, ದೇವಿಕಾ, ಚಂದನ್, ವೀರ್ ಶೆಟ್ಟಿರು, ಧ್ಯಾನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಸ್ಥೆ ಬಹಳ ಒಂದು ರೀತಿಯಲ್ಲಿ ಸಾಧನೆ ಮಾಡಿದೆ ಅಂತ ನಾವು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಕಾರಣ ಯಾವುದಾದ್ರೂ ಸಂಸ್ಥೆಯನ್ನ ನಾವು ಸೇವೆ ಸಲ್ಲಿಸಬೇಕು, ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಸಮಯ ಕೊಟ್ಟು ಸಾಕು, ಹೋಗಿ ಸೇವೆ ಮಾಡಬೇಕು. ಆದ್ರೆ ರೋಟರಿ ಸಂಸ್ಥೆ ಹಾಗಲ್ಲ, ನೀವು ಒಳಗೆ ಸೇರ್ಕೊಳ್ಬೇಕಾದ್ರೆ ದುಡ್ಡು ಕೊಡಬೇಕು. ಮೊದಲೇ ನೀವು ಕೊಡುಗೆ ಕೊಟ್ಟು ಹಣ ಕೊಟ್ಟು ಸೇವೆ ಮಾಡಬೇಕು. ಬೇರೆ ಸಂಘ ಸಂಸ್ಥೆಗಳು ಹಾಗಲ್ಲ, ಹೋಗಿ ಡೈರೆಕ್ಟಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತು ಬನ್ನಿ ವಾಪಸ್ ಕರ್ಕೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಈ ಕಲ್ಪನೆ ಇರುತ್ತೆ. ಪ್ರಾರಂಭದಲ್ಲಿ ಗಂಗಾಧರ ಶಾಸ್ತ್ರಿ ಅವರು, ಜಯಚಂದ್ರರವರು ಹೇಳಿದಾಗ ಗುಣಾವಳಿ ಎಷ್ಟು ಸಂಸ್ಥೆಗಳನ್ನ ಮೆಂಬರ್ಸ್ ನೀವು ಹಾಗೆ ಮಾಡಿದ್ರೆ 1,000 ಜನ ಮೆಂಬರ್ಸ್ ನಾವು ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಫ್ರೀ ಆದರೆ ಹಣ ಅಂತ ಹೇಳಿದ್ರೆ ಜನರಲ್ಲಿ ಎಷ್ಟು ಕೊಡೋದು ಕಷ್ಟ ಆಗುತ್ತೆ, ಸಮಯ ಕೊಡೋದು, ಸರ್ವಿಸ್ ಮಾಡೋದು, ಅದ್ರ ಜೊತೆಗೆ ಹಣ ಕೊಡೋದು ಕಷ್ಟ. ಆದ್ರೆ ಇದು ರಾಜ್ಯ ಮಟ್ಟದ ಸಂಸ್ಥೆ ಅಲ್ಲ, ಒಂದು ಅಂತಾರಾಷ್ಟ್ರ ಮಟ್ಟದ ಒಬ್ಬ ಸಂಸ್ಥೆ. ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಡೀ ಜಗತ್ತಿಗೆ ಅಪ್ಲೈ ಆಗ್ತದೆ. ಹಾಗಾಗಿ ರೋಟರಿಯಿಂದ ಹಲವಾರು ಉದ್ದೇಶ ಇರೋದ್ರಿಂದ ನಮ್ಮೆಲ್ಲ ನಿವೃತ್ತ ಶಿಕ್ಷಕರು, ರೈತರನ್ನ ಕರ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ರು. ಈಗಲೂ ಸಹಿತ ಎಷ್ಟೋ ಜನ ರಿಟೈರ್ಡ್ ಟೀಚರ್ಸು, ಉದ್ಯೋಗಸ್ಥರಿದ್ದಾರೆ, ರೈತರಿದ್ದಾರೆ ಈ ಸಂಸ್ಥೆಯಲ್ಲಿ. ಆದರೆ ಈ ರೋಟರಿಯನ್ನ ಸಿದ್ದರಬೆಟ್ಟದಲ್ಲಿ ಮಾಡತಕ್ಕಂಥ ಮೂಲ ಉದ್ದೇಶ, ಅಂತಾರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಈ ಸಂಸ್ಥೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಏನಾದರೂ ಈ ಸಂಸ್ಥೆಯಿಂದ ಅನುಕೂಲವನ್ನು ಮಾಡಬಹುದಾ ಅನ್ನುವಂಥ ಒಂದು ವಿಚಾರವನ್ನು ಮಾಡಿಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು. ನಮ್ಮ ಗಂಗಾಧರ ಶಾಸ್ತ್ರಿಗಳು ನಾವು ಮಠ ಪ್ರಾರಂಭ ಮಾಡಿದ್ರೆ 2006ರಲ್ಲಿ ಪ್ರಾರಂಭಿಸಬೇಕು ಅಂತ ಅವರ ಮನಸ್ಸಿದೆ. ನಾವು ಇದೊಂದು ರೋಟರಿಯಿಂದ ಏನಾಗುತ್ತೆ, ಏನು ಮಾಡಬಹುದು, ಸುಮ್ಮನೆ ಅಂತ ಹೇಳಿ 5-6 ವರ್ಷ ಆದ ನಂತರದಲ್ಲಿ ಈ ರೋಟರಿ ಸಂಸ್ಥೆಯನ್ನು ಮಾಡಬಹುದು ಅಂತ ಚಿಂತನೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಇದೊಂದು ರೋಟರಿ ಸಂಸ್ಥೆ ಅಂತ ಹೇಳಿ ದೊಡ್ಡ ಒಂದು ದಾನಿಗಳ ಸಮೂಹ ಇದು. ಈ ರೋಟರಿ
ರೋಟರಿ ಸೇರ್ತಾರೆ ಅಂದ್ರೆ ಅವ್ರ ದಾನಿಗಳು, ಒಳ್ಳೆ ಸರ್ವಿಸ್ ಮೈಂಡ್ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಪ್ರಕೃತಿ ಬಗ್ಗೆ ಗೌರವ ಇರತಕ್ಕಂಥ ವ್ಯಕ್ತಿಗಳು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ರೋಟರಿ ಸೇರುವಂಥವ್ರು. ಹಾಗಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಜಾಗತಿಕವಾಗಿರುವಂತಹ ಸಮಸ್ಯೆಗಳಿಗೆ ಅಥವಾ ಸರ್ಕಾರ ಇನ್ನೂ ಮಾಡಲೇಬಾರತಕ್ಕಂಥ ಸಮಸ್ಯೆಗಳನ್ನ ಈ ರೋಟರಿ ಸಂಸ್ಥೆ ಮುಖಾಂತರವಾಗಿ ಏನಾದರೂ ಮಾಡಬಹುದಾ ಅನ್ನುವಂಥ ಚಿಂತೆ ಭಾವನೆಯ ರೋಟರಿ ಸದಸ್ಯರಿದ್ದಾರೆ, ಒಳ್ಳೆ ದಾನಿಗಳಿರ್ತಾರೆ, ಒಳ್ಳೆ ಮನಸ್ಸುಗಳು ಇರ್ತಾರೆ. ಅದಕ್ಕೆ ಈ ಯೋಜನೆಯನ್ನು ಇಲ್ಲಿ ಬಡವರಿಗೆ ಅನುಕೂಲವಾಗುವಂಥ ಯೋಜನೆಯನ್ನ ಮಾಡಬಹುದು ಅಂತ ಚಿಂತನೆ ಮಾಡಿ ರೋಟರಿ ಸಂಸ್ಥೆಯನ್ನು ಮೊದಲು ಪ್ರಾರಂಭ ಮಾಡಿದ್ದೀವಿ. ಯೋಜನೆ ಈಗಾಗ ನಮ್ಮ ದೊಡ್ಡಗಳು ಮಾತನಾಡಿದ ಹಾಗೆ ಈ ಕಾಮಧೇನು ಯೋಜನೆಯನ್ನು ನಮ್ಮಲ್ಲಿ ಅತ್ಯಂತ ಬಡ ಕುಟುಂಬದ ರೈತರು, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, 1-2 ವರ್ಷ ಒಳ್ಳೆ ಚೆನ್ನಾಗಿ ಮಳೆ ಬಂತು ಅಂದ್ರೆ 1 ವರ್ಷ ಪೂರ್ಣ ಬರಗಾಲ ಬರುತ್ತೆ. ಪ್ರಕೃತಿ ವಿಕೋಪ ನಿಮಗೆಲ್ಲ ಗೊತ್ತಿದೆ. ಈ ರೀತಿಯ ಪ್ರಕೃತಿ ವಿಕೋಪವಾದಾಗ, ಬರಗಾಲ ಬಂದಾಗ ನಮ್ಮ ರೈತರು ಏನಾದರೂ ಬದುಕ್ತಾ ಇದ್ದಾರೆ ಅಂದ್ರೆ ಒಂದು ಹಸು, ಒಂದು ಹೂವು. ನಮ್ಮ ಭಾಗದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಚರಿಸ ಮಾಡಿದ್ರೆ ಬರಗಾಲ ಬಂತು ಅಂತ ಹೇಳಿದ್ರೆ ಸರ್ಕಾರ ಕೊಡ್ತಕ್ಕಂಥ ಏನಾದರೂ ಒಂದಿಷ್ಟು ಬರಗಾಲದ ಬರ ಪರಿಹಾರದನ್ನ 4-5 ಸಾವಿರ ರೂಪಾಯಿದಿಂದ 1 ವರ್ಷ ಕುಟುಂಬದ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆದ್ರೆ ಕುಟುಂಬವನ್ನು ನಿರ್ವಹಣೆ ಮಾಡಲೇಬೇಕು ರೈತ. ಜಾಬ್ ಇರ್ತಕ್ಕಂಥವ್ರು, ಉದ್ಯೋಗ ಇರ್ತಕ್ಕಂಥವ್ರು ಹೇಗೆ ಹಿಡಿದು ಹೋಗುತ್ತೆ. ಆದ್ರೆ ರೈತ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ರೈತ ಒಂದು ಹಸುವನ್ನು ಇಟ್ಟುಕೊಂಡು ಹಾಲನ್ನ ಮಾರಾಟ ಮಾಡಿ ಡೈರಿಗೆ ಹಾಕಿ ಅದರಿಂದ ಜೀವನ ಮಾಡ್ತಾನೆ. ಇನ್ನು ಕೆಲವರು ಒಂದಿಷ್ಟು ನೀರು ಇರ್ತಕ್ಕಂಥವ್ರು ಒಂದಿಷ್ಟು ಹೂವಿನ ಗಿಡಗಳು ಹಾಕೊಂಡು ಹೂವನ್ನು ಮಾರಾಟ ಮಾಡಿಕೊಂಡು ಜೀವನವನ್ನು ಬದುಕ್ತಾ ಇದ್ದಾರೆ. ನಾವು ಒಂದ್ಸರಿ ಅಂದ್ಕೊಳ್ತೀವಿ ಹಾಗೆ ಏನಾದರೂ ಈ ಡೈರಿ ಇಲ್ಲದೆ ಹೋಗಿದ್ರೆ ನಮ್ಮೆಲ್ಲ ಹಳ್ಳಿ ಎಷ್ಟೋ ಜನ ರೈತರು ಬೆಂಗಳೂರಿಗೆ ಹೋಗಬೇಕಾಗಿತ್ತು ದುಡಿಮೆ ಮಾಡಲಿಕ್ಕೆ ಅಂತ. ಹಾಗಾಗಿ ಈ ರೈತರಿಗೆ ಏನಾದರೂ ಹಸು ಕಟ್ಟಿ ನಾನು ಜೀವನ ಮಾಡ್ತೀನಿ ಅನ್ನುವಂಥವ್ರಿಗೆ ಒಂದು ಹಸು ತೆಗೆದುಕೊಳ್ಳೋಕೆ ಕನಿಷ್ಠ 30,000-40,000 ರೂಪಾಯಿ ಹಣ ಬೇಕು. ಆ ಹಣವೂ ಸಹಿತ ಇವತ್ತು ಬೇಗವಾಗಿ ಸಾಲ ಸಿಗೋದಿಲ್ಲ, ಬ್ಯಾಂಕ್ನಲ್ಲಿ ಬೇಗ ಸಾಲ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದಾಗ ಆ ರೀತಿ ರೋಟರಿ ಏನಾದ್ರು ಮಾಡ್ಬೋದಾ ಅನ್ನುವಂಥ ಚಿಂತನೆ ಮಾಡಿ ಒಬ್ಬ ದಾನಿಗಳಿಂದ ಹಣ ಇಸ್ಕೊಳ್ಳೋದು, ಇರೋರ ಹತ್ರ ಇಸ್ಕೊಳ್ಳೋದು, ಇಲ್ಲದವ್ರಿಗೆ ಕೊಡೋದು. ಅದಕ್ಕೆ 25,000 ರೂಪಾಯಿ ಹಣ ಇಸ್ಕೊಳ್ಳೋದು, ಒಬ್ಬ ರೈತನಿಗೆ ಕೊಡೋದು. ಆ ರೈತ ಏನು ಆ ಪೂರ್ಣ ಹಣವನ್ನು ಕೊಡೋದು ಹಾಗೆ ಬಿಡೋದಿಲ್ಲ. ಆ ಹಣವನ್ನ ಹಸುವನ್ನು ತೆಗೆದುಕೊಂಡು ಹಾಲನ್ನು ಮಾರಾಟ ಮಾಡಿ ಪ್ರಾರಂಭ ಮಾಡಿದ್ಮೇಲೆ 1 ತಿಂಗಳಿಗೆ 1,000 ರೂಪಾಯಿ ಹಣವನ್ನು ಮತ್ತೆ ವಾಪಸ್ ರೈತರಿಗೆ ಕೊಡಬೇಕು. 25,000 ಆಗುವವರೆಗೂ ಸಹಿತ 1 ರೂಪಾಯಿ ಕಡಿಮೆ ಕೊಡುವಾಗಿಲ್ಲ, 1 ರೂಪಾಯಿ ಹೆಚ್ಚು ಕೊಡುವಾಗಿಲ್ಲ. ಆ ಹಣವನ್ನು ಕೊಟ್ಟು ಅವನು 25 ತಿಂಗಳೊಳಗಾಗಿ ಆ ಹಣವನ್ನು ಕೊಡಿಸಬೇಕು. ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿ 25 ಜನರನ್ನು ಮೊದಲನೇದಾಗಿ ನಾವು ಆಯ್ಕೆ ಮಾಡಿಕೊಂಡು ದಾನಿ ಬಗ್ಗೆ 25 ಹಸುಗಳನ್ನು ಕೊಟ್ಟ ಮೇಲೆ 25 ಜನ 1,000 ಕೊಟ್ಟರೆ ಮತ್ತೆ 25,000 ಆರ್ಥಿಕ ಆಗುತ್ತೆ ನಮಗೆ ಪ್ರೊಟೆಕ್ಷನ್. ಮತ್ತೆ ಆ ತಿಂಗಳು 1 ಹಸು ಕೊಡೋದು, ಮತ್ತೆ ಮುಂದಿನ ತಿಂಗಳು ಮತ್ತೆ ಎಲ್ಲರೂ 25 ಜನ ಕೊಟ್ಟರೆ ಮತ್ತೆ 25,000 ಆಗುತ್ತೆ. ನಾವು ಮಾಡಿರ್ತಕ್ಕಂಥ 25 ಹಸುಗಳಿಂದ ಹಾಗೆ ರೊಟೇಷನ್ ಆಗ್ತಾ 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 ಈ 182ವರೆಗೂ ಹಸುಗಳನ್ನ ರೈತರಿಗೆ ಕೊಡುವಂತ ಒಂದು ಒಳ್ಳೆಯ ಫಲಾನುಭವಿ ಯೋಜನೆಯನ್ನ ಎಷ್ಟೋ ಜನರು ಆ ಹಸುವಿನಿಂದ ಹಾಲಿನಿಂದ ತಮ್ಮ ಮಕ್ಕಳನ್ನು ನಾವು ನಮ್ಮ ಮಗನನ್ನು ಇಂಜಿನಿಯರ್ ಮಾಡಿದೆ ಅಂತ ಹೇಳಿದವರಿದ್ದಾರೆ. ಕೊನೆಗೆ ಆ ಹಸು ವಯಸ್ಸಾದ ಮೇಲೆ ಏನು ಯಾರ್ಯಾರು ಕೊಡೋದು ಬೇಡ, ಅದನ್ನ ಕಟ್ಟಿದ್ರು ಕೊಡೋದು ಬೇಡ ಅಂತ ಚಿಂತನೆ ಮಾಡಿ ಆ ಹಸು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಮಗನ್ನ ಓದಿಸಿದೆ, ಇದನ್ನು ಮಾರಾಟ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮಠದೊಳಗೆ ಅದು ಎಷ್ಟು ದಿವಸ ಇತ್ತು ನೀವೇ ಸಾಕ್ಬಿಡಿ. ಯಾಕಂದ್ರೆ ರೈತರು ಸಾಕ್ಲಿಕ್ಕೆ ಆಗಲ್ಲ, ಹಾಲು ಕೊಡೋದನ್ನ ಫುಲ್ ಹಾಕಕ್ಕಾಗಲ್ಲ, ಮಠಕ್ಕೆ ಬಿಟ್ಟಿರುವಂತಾನೆ. ಅಂದ್ರೆ ಈ ರೀತಿಯ ಒಂದು ರೋಟರಿ ಸಂಸ್ಥೆ ಬಡತನಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲವನ್ನ ಕಲ್ಪಿಸಿ ಕೊಡ್ಬೋದು ಅನ್ನುವಂಥದ್ದನ್ನ ಈ ಯೋಜನೆ ಇವತ್ತು ನಮಗೆ ಸಹಕಾರಿಯಾಯಿತು. ಅದಕ್ಕೆ ನಾವು ಮತ್ತೆ ಇದನ್ನು ಮುಂದುವರೆದು ಒಂದು ಚಿಂತನೆಯನ್ನ ಇವತ್ತು ಹೊಸದಾಗಿ ನಮ್ಮ ರಘುವರೆಗೂ ಒಂದು ಚಿಂತನೆ ಹೇಳಿದೆ. ರೋಟರಿ ಹಲವಾರು ಯೋಜನೆ ಮಾಡಿದೆ. ನಿನ್ನ ಅಧ್ಯಕ್ಷದ ಅವಧಿಯಲ್ಲಿ ಒಂದು ಅತ್ಯಂತ ಶಾಶ್ವತವಾಗಿರುವಂಥ ಒಂದು ಕೆಲಸವನ್ನ ನೀವು ಮಾಡಬೇಕು ಅಂತ ಆತ ಮೊದಲೇ ತಕ್ಷಣ ಹೇಳಿರ್ತಕ್ಕಂಥವ್ರಿಗೆ ಯಾರಾದರೂ ಶುಗರ್ಗೆ ತೊಂದರೆ ಆಗಿ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಡಯಾಲಿಸಿಸ್ಗೆ 700 ರೂಪಾಯಿ ಅಥವಾ 500 ರೂಪಾಯಿ ತುಮಕೂರು ಹೋಗ್ಬೇಕು, ಹೋಗ್ಲಿಕ್ಕೆ ಬಸ್ಸಲ್ಲಿ ಹೋಗಕ್ಕಾಗಲ್ಲ. ಅವರು ಆ ಬಾಡಿಗೆ ಬೇರೆ, ಅದಕ್ಕೊಂದು 700-800 ರೂಪಾಯಿ ಬಾಡಿಗೆ ಟ್ಯಾಕ್ಸಿ ಕೊಡಬೇಕು.
ಅಲ್ಲಿ ಖರ್ಚು ಕೊಡಬೇಕು. ವಾರಕ್ಕೆ ಒಂದೊಂದು ಸಾರಿ 2 ಸಾರಿ ಇರುವಂಥವ್ರಿಗೆ ವಾರಕ್ಕೆ 2,000 ರೂಪಾಯಿ ಎಲ್ಲಿ ಕೊಡ್ಲಿಕ್ಕಾಗತ್ತೆ? ಅದಕ್ಕೆ ನಾವು ರೋಟರಿಯಿಂದ ಹೊರಟಿಗೆರೆಯಲ್ಲಿ ಉಚಿತವಾಗಿ ನಾನು ಡಯಾಲಿಸಿಸ್ ಸೆಂಟರ್ ಯಾಕೆ ಮಾಡಬಹುದು ಅನ್ನುವಂಥದ್ದನ್ನ ಯೋಜನೆಯನ್ನು ಹಾಕಿಕೊಂಡು ಅದನ್ನೇ ಮುಖ್ಯವಾಗಿ ಒಂದು ಗುರಿ ಇಟ್ಕೊಂಡು ಇವತ್ತು ರಘು ಅವರು ಆ ಒಳ್ಳೆ ಕೆಲಸಕ್ಕೆ ಕಾರ್ಯೋನ್ಮುಖರಾಗಿದೆ. ಅಂದ್ರೆ ನೀವೆಷ್ಟು ಪುಣ್ಯವಂತರಿದ್ದೀರಾ ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇದು ಇತಿಹಾಸದಲ್ಲಿಯೇ ಅಮರಕ್ಷರಗಳಿಂದ ಸುವರ್ಣಾಕ್ಷರಗಳಿಂದ ಬರೆಯುವಂತಹ ಸ್ಥಳ ಸಿದ್ಧರಘಟ್ಟ. ಮಹಾಮಹಿಮರು, ಯೋಗಿಗಳು, ಸಿದ್ಧರು, ಸಂತರು ಭೂಸ್ಪರ್ಶ ಮಾಡಿರುವಂತಹ ಭೂಮಿಯಲ್ಲಿ ನಾವು ಅಡ್ಡಾಡ್ತಿದ್ರ, ವಾಸವಾಗಿರ, ನೀವು ಆ ಮಣ್ಣಿನ ಸುವಾಸನೆನ ಸ್ವೀಕರಿಸ್ತಿದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ಸೌಭಾಗ್ಯ. ನನಗೂ ಈ ಸಿದ್ಧರಬೆಟ್ಟಕ್ಕೂ ಬಹಳ ಅನನ್ಯವಾದಂತಹ ಸಂಬಂಧ ಇದೆ. ನಾವು ದೀಕ್ಷೆ ತಗೊಂಡಾದ ಮೇಲೆ ಸತತ 6 ತಿಂಗಳ ಕಾಲ ಇದೇ ಬೆಟ್ಟದಲ್ಲಿ ನಾನು ಅನುಷ್ಠಾನ ಮಾಡಿರುವಂತಹ ಪರಮ ಪವಿತ್ರವಾದಂತಹ ಅತ್ಯಮೂಲ್ಯವಾದಂತಹ ಸ್ಥಳ ಇದೆ. ಈ ಸ್ಥಳದಲ್ಲಿ ಗುರುಗಳು ಗೊತ್ತು ನಮಗೆ. ನಾವು 2017ರಲ್ಲಿ ನನ್ನ ಜೊತೆಗೆ ಹರಿದ್ವಾರಕ್ಕೆ ನಾವು ಪ್ರಯಾಣ ಮಾಡಿದ್ವಿ. ಸುಮಾರು 10 ದಿನಗಳ ಕಾಲ ನಮ್ಮ ಜೊತೆ ಕಳೆದ್ವಿ. ಗೊತ್ತಿದ್ರು, ಆದ್ರೂ ಕೂಡ ನಮ್ಮ ಅನುಷ್ಠಾನದ ಒಂದು ಕಲ್ಪನೆಯಿಂದ ನಾವಿಲ್ಲಿ ಆಶ್ರಮಕ್ಕೆ ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಹಾಗೆ ರೋಟರಿಯ ಬಗ್ಗೆ ಹೇಳೋದಾದ್ರೆ, ರೋಟರಿ ಅದೊಂದು ಎಲ್ಲ ಹೇಳಿದ್ದಾರೆ ಗುರುಗಳು. ಒಂದು ಹೇಳೋದೇನು ಅಂತ ಹೇಳಿದ್ರೆ, ಇದು ದಾನಿಗಳ ಸಮೂಹ. ಈ ದಾನಿಗಳ ಸಮೂಹದಲ್ಲಿ ಇದರ ಪರಿಚಯ ಆಗಿ ನಾವು ಇದ್ರಲ್ಲಿ ಭಾಗವಹಿಸ್ತೀನಿ ಅನ್ನೋದೇ ನಮ್ಮ ಸೌಭಾಗ್ಯ. ಭಗವಂತ ನಾವೆಲ್ಲರೂ ಕೇಳ್ಕೊಳ್ತೀವಿ, ನಮ್ಮನ್ನ ಬೇಡ್ಕೊಳ್ತೀವಿ, ನಮಗೆ ಅದು ಬೇಕು ಇದು ಬೇಕು ಅಂತಂತೇಳಿ. ಬೇಡುವವನು ಬಡವ, ನಿರ್ಧಯವು. ನಾವ್ ಯಾವಾಗಲೂ ಕೊಡುವನಾಗಬೇಕು. ಹೇಗೆ ಕೊಡೋದಾಗೋದು ಅಂದ್ರೆ, ನಾವೇನು ನಮ್ಮಲ್ಲಿ ಇವೆಲ್ಲ ಇರುವಂತಹ ಜಗತ್ತು ನಾವೇನು ತಯಾರು ಮಾಡ್ಕೊಂಡಿರೋದಲ್ಲ. ಇವೆಲ್ಲ ಇಲ್ಲಿರುವಂತದ್ದೇ. ಇಲ್ಲಿರೋದನ್ನ ನಾವು ಅದನ್ನ ಬಹಳ ಸುರಕ್ಷಿತವಾಗಿ ಬಳಸಿ ನಾವು ಬೇರೆಯವ್ರಿಗೆ ಬಿಟ್ಟು ಹೋಗೋದಿದೆಯಲ್ಲ, ಕೊಡೋದಿದೆಯಲ್ಲ, ಅದೇ ದಾನ. ನಾವೇನು ನಿರ್ಮಾಣ ಮಾಡ್ಬೇಕಾಗಿಲ್ಲ, ಅಥವಾ ನಾವೇನು ಮುಂದೆವರೆಗೂ ನಿರ್ಮಾಣ ಮಾಡ್ಬೇಕಾಗಿಲ್ಲ. ಇರೋದನ್ನ ಇರೋ ರೀತಿಯಲ್ಲಿ ಸುವಸ್ಥಿತ ಉಳಿಸಿ ಬೇರೆಯವ್ರಿಗೆ ಕೊಡೋದೇ ದಾನ ಆಗಿದೆ. ಆಮೇಲೆ ನಾವೆಲ್ಲ ಭಗವಂತ ಅಂತೀವಿ. ಜಾತಿಗೊಂದು, ಧರ್ಮಕ್ಕೊಂದು ಮಠ ಮಂದಿರಗಳನ್ನ, ಚರ್ಚ್ಗಳನ್ನ ಕಟ್ಕೊಂಡು ನಾವು ಭಗವಂತ ಅಂತ ಪ್ರಾರ್ಥನೆ. ಭಗವಂತ ಅಂತ ಹೇಳಿದ ಅರ್ಥ, ಭಾ ಅಂದ್ರೆ ಭೂಮಿ, ಗ ಅಂದ್ರೆ ಗಗನ, ವಾ ಅಂದ್ರೆ ವರುಣ, ವಾ ಅಂತ ಹೇಳಿದ್ರೆ ವಾಯು, ಅಂತಂದ್ರೆ ಅಗ್ನಿ. ಈ ಪಂಚತತ್ವಗಳೇ ಭಗವಂತ. ಶ್ರೀ ಕ್ಷೇತ್ರ ಸಿದ್ಧರಬೆಟ್ಟದಲ್ಲಿ ಈ ದಿನ ನಡೆದಂತಹ ರೋಟರಿ 3192ನ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ರವಿಶಂಕರ್ ಡಕೋಜು ಸರ್ ಅವರು ಆಗಮಿಸಿದ್ರು. ಹಾಗೆ ಶ್ರೀ ಕ್ಷೇತ್ರದ ನಮ್ಮ ಪರಮ ಪೂಜ್ಯ ಗುರುಗಳು ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ನಾನು 2024-25ನೇ ಸಾಲಿನ ಅಧ್ಯಕ್ಷನಾಗಿ ಈ ವರ್ಷದಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಹಾಗೆ ಮಳೆ ಕೊಯ್ಲಿನ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ, ಬೋರ್ವೆಲ್ ರೀಚಾರ್ಜ್ ಮಾಡಬೇಕು, ಬಡವರ ಜಮೀನುಗಳಲ್ಲಿರುವಂಥ ಬೋರ್ವೆಲ್ನ ರೀಚಾರ್ಜ್ ಮಾಡಿ ಅಂತರ್ಜಲ ಮಟ್ಟನ ಹೆಚ್ಚಿಸಬೇಕು ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇರುತ್ತೆ. ನಾವು ಹಿಂದಿನಿಂದ ಮಾಡ್ಕೊಂಡ್ಬಂದಿರುವಂಥ ಕಾಮಧೇನು ಪ್ರಾಜೆಕ್ಟ್ ಏನಿದೆ, ಬಡ ವ್ಯವಸಾಯಗಾರ ಕುಟುಂಬದವರು ಅಥವಾ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಪ್ರತಿ ಹುಣ್ಣಿಮೆ ದಿವಸ ಪ್ರತಿ ತಿಂಗಳು ಒಂದು ಹಸುನ ದಾನವಾಗಿ ಕೊಟ್ಕೊಂಡು ಬರ್ತಾ ಇದ್ವಲ್ಲ, ಅದೇ ರೀತಿ ಪ್ರತಿ ತಿಂಗಳು ಸಹ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂದರೆ ಅಂತರ್ಜಲ ಮಟ್ಟನ ಹೆಚ್ಚಿಸುವಂಥ ಕಾರ್ಯಕ್ರಮ ಅದಾಗಿರುತ್ತೆ. ಅದೇ ರೀತಿ ಕೋಟಿ ನಾಟಿ ಪ್ರೋಗ್ರಾಮ್ ಇದೆ, ನಮ್ಮ ಡಕೋಜು ಸರ್ ಅವರ ಕನಸಿನ ಪ್ರಾಜೆಕ್ಟ್ ಅದು. ಅದನ್ನು ಸಹ ನಾವು ನಮ್ಮ ಕ್ಲಬ್ಬಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗೆ
ಗ್ರಾಮೀಣ ಪ್ರದೇಶದಲ್ಲಿರುವಂಥ ಏನು ಶಾಲೆಗಳು ಇರ್ಬೋದು, ಮತ್ತು ಅಲ್ಲಿನ ಬಡ ಮಕ್ಕಳಿಗೆ ಏನು ನಮ್ಮ ರೋಟ್ರಿ ಕಡೆಯಿಂದ ಸಹಾಯ ಮಾಡ್ಬೋದು ಅದು ಮಾಡ್ತೀವಿ. ಮತ್ತು ಉದ್ಯೋಗ ಮೇಳಗಳನ್ನ ಹಮ್ಮಿಕೊಳ್ತೀವಿ. ಹಾಗೆ ಆರೋಗ್ಯ ಶಿಬಿರಗಳನ್ನ ನಮ್ಮ ರೋಟ್ರಿ ವರ್ಷದಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಇದೇ ರೀತಿ ಇವತ್ತು ಆಗಮಿಸಿದಂಥ ಡಕೋಜಾ ಸರ್ ಅವರು ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನ ನೋಡಿ ಅವರು ಸಹ ಒಂದೊಂದು ಪ್ರತಿ ತಿಂಗಳು ನಾವೇನು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಅವರು ಸಹ ನಾನು ಪ್ರತಿಯೊಂದು ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ 10,000 ರೂಪಾಯಿನ ಸಹಾಯಧನ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿರ್ತಾರೆ. ಈ ರೀತಿ ನಾವು ರೋಟ್ರಿ ಸಂಸ್ಥೆಯಿಂದ ಜನಗಳಿಗೆ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಏನು ಅನುಕೂಲ ಆಗಬೇಕೋ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಈ ವರ್ಷವಿಡೀ ನಿರಂತರವಾಗಿ ನಡೆಸ್ತೀವಿ ಅಂತ ಹೇಳ್ತೀವಿ. ಸ್ವಾಮೀಜಿಯವರ ಒಂದು ಆಶೀರ್ವಾದ ಮತ್ತು ಈ ಭಾಗದ ಜನಗಳ ಆಶೀರ್ವಾದದಿಂದ ತುಂಬ ಬೇರೆ ಬೇರೆ ಎಲ್ಲ ಪ್ರದೇಶದ ಊರಿನವರು ಕೂಡ ಸದಸ್ಯರಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭ 15ನೇ ಇಸ್ವಿಯಲ್ಲಿ 14-15ನೇ ಸಾಲದಲ್ಲಿ ಪ್ರಾರಂಭವಾದಂಥ ರೋಟರಿ ಸಿದ್ದುಬೆಟ್ಟ ಈ ವರ್ಷಕ್ಕೆ ನಮಗೆ 9ನೇ ವರ್ಷದ ಇದು. ಈ ಸಂದರ್ಭದಲ್ಲಿ ಹಲವಾರು ಜನ ಅಧ್ಯಕ್ಷಗಳು ಆಗಿದ್ದಾರೆ. ಅದರಲ್ಲಿ ನಾನು ಪ್ರಾರಂಭಿಕವಾಗಿ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆನಂತರ ಈಗ ಇವರು 9ನೇ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಈ ನಮ್ಮ ವಿಶೇಷವಾದ್ದು ಅಂದರೆ ನಮ್ಮ ಕಾಮಧೇನು ಪ್ರಾಜೆಕ್ಟ್ ಅಂತಕ್ಕಂಥದ್ದು ಹಸುವಿನ ಬಡ ಹೆಣ್ಣುಮಕ್ಕಳಿಗೆ, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಹೆಣ್ಣುಮಕ್ಕಳಿಗೆ ಹಸುವನ್ನು ದಾನ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾದ ಸ್ವಾಮೀಜಿಯ ಕನಸು. ನಂತರ 2ನೇ ಕನಸು ಏನು ಅಂದರೆ ಪ್ರತಿ ಬೋರ್ವೆಲ್ಗೆ ಅಂತರ್ಜಲವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಈ ವರ್ಷ ಕೇವಲ 12 ತಿಂಗಳಲ್ಲಿ 12 ಮಾಡೋದು ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ಕೂಡ ಸರ್ ಇದು ನಮ್ಮ ರೋಟರಿ ಇಂಟರ್ನ್ಯಾಷನಲಿಂದ ಗ್ಲೋಬಲ್ ಗ್ರ್ಯಾಂಟಿಂದ ಪ್ರತಿ ಒಂದೊಂದು ಬೋರ್ವೆಲ್ಗೂ ಕೂಡ 10,000 ರೂಪಾಯಿನ ಕೊಡೋದಕ್ಕೆ ಡಕೋಜಿಯವರು ಅದು ತೀರ್ಮಾನ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಿಂದ ನಮಗೆ ಹಣಕಾಸಿನ ಸೇವೆ ಸಿಗುತ್ತೆ. ಅದನ್ನು ರೈತರುಗಳು ಸದುಪಯೋಗಪಡಿಸ್ಕೊಂಡು ಬೋರ್ವೆಲ್ಲು ನಿಂತೋಯ್ತು, ಅದರಿಂದ ನನ್ನ ಜೀವನ ಹಾಳಾಯಿತು ಅನ್ನೋ ಪ್ರಶ್ನೆ ಬರಬಾರ್ದು ಅನ್ನೋ ಕಾರಣದಿಂದ ಸ್ವಾಮೀಜಿಯವರ 2ನೇ ಕನಸು. 3ನೇ ಕನಸು ಏನಂದರೆ ಕೆರೆಗಳನ್ನು ಹೂಳೆತ್ತುವಂಥ ಒಂದು ಕಾರ್ಯಕ್ರಮ ಏನಿದೆ ಅದು ನಿರಂತರವಾಗಿ ನಡಿಬೇಕು. ಈಗಾಗಲೇ ಒಂದು ಕಣ್ಣು ಮಾಡಿದ್ದಾರೆ, ಆದರೆ ನಮಗೆ ಅದಕ್ಕೆ ತುಂಬ ಹಣ ಬೇಕಾದ್ರಿಂದ ಒಂದು ಟ್ರಸ್ಟನ್ನು ಕೂಡ ಮಾಡಿದ್ವಿ, ರೋಟರಿ ಸಿದ್ದುಬೆಟ್ಟ ಚಾರಿಟಬಲ್ ಟ್ರಸ್ಟ್ ಅಂತ. ಅದರ ಮೂಲಕವಾಗಿ ನಮಗೆ ಹಲವಾರು ರೀತಿ ದಾನಿಗಳು ಮುಂದೆ ಬಂದಿದ್ದಾರೆ. ಅದರ ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಸಮಾಜ ಉಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಹಲವಾರು ಯೋಜನೆಗಳಿದೆ. ಅದೆಲ್ಲ ಸಾಮಾನ್ಯವಾದಂಥ ಎಲ್ಲರೂ ಮಾಡುವಂಥ ಕನಸುಗಳು. ಇದು ವಿಶೇಷವಾಗಿ ಸ್ವಾಮೀಜಿಯ ಕನಸು. ಆ ಕನಸನ್ನು ನೆನಸು ಮಾಡ್ತಕ್ಕಂಥದ್ದು ರೋಟರಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಿದ್ದುಬೆಟ್ಟದ ರೋಟರಿ ಸಂಸ್ಥೆ ಇಲ್ಲಿವರೆಗೂ ಕೂಡ ಹೆಸರುವಾಸಿಯಾಗಿದೆ. ಅದಕ್ಕೆ ತುಂಬ ಜನ ನಮ್ಮ ಸದಸ್ಯರುಗಳೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಇದು ಸೇವಾ ಮನೋಭಾವದ ಒಂದು ದಾನಿಗಳ ಒಂದು ಸಮೂಹ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ತಮ್ಮ ಹೆಸರು ಸರ್? ಗಂಗಾಧರ ಶಾಸ್ತ್ರಿ, ನಾಚಂ ಗಂಗಾಧರ ಶಾಸ್ತ್ರಿ, ವಕೀಲರು, ಮತ್ತು ನಾನು ಈ ರೋಟರಿ ಸಿದ್ದುಬೆಟ್ಟದ ಸಂಸ್ಥಾಪಕ ಅಧ್ಯಕ್ಷರು. ಮತ್ತು ನನ್ನ ಒಂದು ಆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನನ್ನ ಒಂದು ಸೇವೆಯ ಸಮಯವನ್ನು ಕೊಡ್ತಾ ಇದ್ದೀನಿ. ಬನ್ನಿ, ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.